ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 21/11/2025. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 21/6/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನೀವು ಮನೆಯಲ್ಲಿದ್ದರೂ ಅಲ್ಲಿಯೂ ಬರೆಯಿರಿ. ಸೆಕೆಂಡಿನಲ್ಲಿ ವಿಶ್ವದ ಮಾಲೀಕತನ ಬೇಹದ್ದಿನ ತಂದೆಯಿಂದ ಹೇಗೆ ಸಿಗುತ್ತದೆ ಎನ್ನುವುದನ್ನು ಬಂದು ತಿಳಿದುಕೊಳ್ಳಿರಿ ಎಂದು. ವಂಡರ್ಫುಲ್ ಬೋರ್ಡ್ ಆಗಿದ್ದರೆ ಜನರು ನೋಡಿ ಖುಷಿಪಡುತ್ತಾರೆ, ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಓಂ ನಮಃ ಶಿವಾಯ. ಭಕ್ತಿ ಮಾರ್ಗದಲ್ಲಿ ನೀವು ಇಷ್ಟೊಂದು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತೀರಿ ಎಂದರೆ ಅಲ್ಲಿ ನಿಮ್ಮ ಹತ್ತಿರ ಎಷ್ಟೊಂದು ಅಪಾರ ಧನವಿರಬಹುದು. ನಿಮಗೆ ಸುಖದ ಪ್ರಮಾಣ ಹೆಚ್ಚಿದೆ, ದುಃಖ ಬಹಳ ಕಡಿಮೆ ಇದೆ. ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಈಗ ಈ ದುಃಖದ ದಿನಗಳು ಪೂರ್ಣಗೊಂಡವು. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ನಂತರ ದೇವತೆಗಳಾಗುತ್ತೇವೆ. ಇದು ಬ್ರಾಹ್ಮಣರ ಕುಲವಾಗಿದೆ. ಬ್ರಾಹ್ಮಣರಾಗುವ ತನಕ ದೇವತೆಗಳಾಗಲು ಸಾಧ್ಯವಿಲ್ಲ. ಯಾರೇ ಎಷ್ಟೇ ತಲೆ ಕೆಡಿಸಿಕೊಂಡರೂ ಆಗಲು ಸಾಧ್ಯವಿಲ್ಲ. ಬ್ರಾಹ್ಮಣರಂತೂ ಆಗಲೇಬೇಕು. ಕೆಲವರು ತಮ್ಮ ಮತದಂತೆ ಅಂಗಡಿಯನ್ನು ತೆಗೆದು ಕುಳಿತುಕೊಳ್ಳುತ್ತಾರೆ. ಶಿವಬಾಬಾರವರ ಬಳಿ ಏನೂ ಜಮಾ ಆಗುವುದಿಲ್ಲ. ಬೇರೆ ಅಂಗಡಿಯಂತೂ ತೆಗೆಯಲು ಸಾಧ್ಯವಿಲ್ಲ. ಇದಂತೂ ಶಿವಬಾಬಾರವರ ಅವಿನಾಶಿ ಬ್ಯಾಂಕ್ ಆಗಿದೆ. ಆ ಎಲ್ಲ ಗವರ್ನಮೆಂಟ್ ಬ್ಯಾಂಕ್ಗಳಂತೂ ಕಾಸು ಪೈಸೆಗಳದ್ದಾಗಿದೆ. ಇದಂತೂ ಬಹಳ ದೊಡ್ಡ ಅವಿನಾಶಿ ಬ್ಯಾಂಕ್ ಆಗಿದೆ. ಯಾವುದು ಇದೆ ಅದರಿಂದ ನೀವು 21 ಜನ್ಮಗಳ ಕಾಲ ಆ ಬ್ಯಾಂಕಿನಿಂದ ತಿನ್ನುತ್ತೀರಿ. ಶಿವಬಾಬಾರವರದ್ದು ಬಹಳ ದೊಡ್ಡ ಅವಿನಾಶಿ ಬ್ಯಾಂಕ್ ಆಗಿದೆ. ಬ್ರಹ್ಮಾರವರದ್ದಲ್ಲ. ಬ್ರಹ್ಮಾರವರದ್ದಾಗಿದ್ದರೆ ಬ್ರಾಹ್ಮಣರದೂ ಆಗಿರುತ್ತಿತ್ತು. ಇದು ಶಿವಬಾಬಾರವರದ್ದಾಗಿದೆ. ಹಣವನ್ನು ಹಾಕಿದರೆ ಅಪಾರವಾದ ಖಜಾನೆ ಸಿಗುತ್ತದೆ. ಆದರೆ ಅನೇಕ ಮಕ್ಕಳಿಗೆ ಅಷ್ಟು ನಶೆ ಇರುವುದಿಲ್ಲ. ಆದ್ದರಿಂದ ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಎಷ್ಟು ಖುಷಿ ಇರಬೇಕೋ. ಓಹೋ ಬಾಬಾ, ನಾವು ಅರ್ಧಕಲ್ಪ ಸ್ವರ್ಗದಲ್ಲಿರುತ್ತೇವೆ ಎಂದು. ವಜ್ರ ವೈಡೂರ್ಯಗಳ ಅರಮನೆಗಳಿರುತ್ತವೆ, ರತ್ನಖಚಿತ ಚಿತ್ರಗಳಿರುತ್ತವೆ. ಅವುಗಳಿಗೆ ಎಷ್ಟು ಮೌಲ್ಯವಿರುತ್ತದೆ. ಅಲ್ಲಿಯಂತೂ ಗೋಡೆಗಳು ಇತ್ಯಾದಿಗಳಲ್ಲಿಯೂ ಈ ವಜ್ರ ವೈಡೂರ್ಯಗಳು ಹಚ್ಚಲ್ಪಟ್ಟಿರುತ್ತವೆ. ನೀವು ಹೇಳುತ್ತೀರಿ, ಇಷ್ಟೊಂದು ವಜ್ರ ವೈಡೂರ್ಯಗಳು ಇತ್ಯಾದಿಗಳು ಎಲ್ಲಿಂದ ಬರುತ್ತವೆ? ಅರೆ, ನೀವು ದೇವತೆಗಳಾದಾಗ ನಿಮಗೆ ಎಲ್ಲವೂ ಸಿಗುವುದು ಅಲ್ಲವೇ? ಆಗ ಅಲ್ಲಿ ಈ ಬಟ್ಟೆಯನ್ನು ಧರಿಸುತ್ತಾರೆಯೇ? ಈ ಸಮಯದಲ್ಲಿ ಖಾಲಿಯಾಗಿರುವ ಗಣಿಗಳೆಲ್ಲವೂ ಅಲ್ಲಿ ಭರ್ತಿಯಾಗುತ್ತವೆ. ಅಲ್ಲಿಯಂತೂ ರಾಶಿ ರಾಶಿ ವಜ್ರ ವೈಡೂರ್ಯಗಳು ಇತ್ಯಾದಿಗಳಿರುತ್ತವೆ. ಹೇಗೆ ಇಲ್ಲಿ ಇಟ್ಟಿಗೆ ಕಲ್ಲುಗಳಿವೆ, ಅಲ್ಲಿ ರಿಯಲ್ ವಜ್ರ ವೈಡೂರ್ಯಗಳಿರುತ್ತವೆ. ಹಾಗಾದರೆ ವಿಚಾರ ಮಾಡಿರಿ, ನಾವು ಈ ಶರೀರವನ್ನು ಬಿಟ್ಟು ಹೋಗಿ ಪ್ರಿನ್ಸ್ ಆಗುತ್ತೇವೆ, ವಿಶ್ವದ ಮಾಲೀಕರಾಗುತ್ತೇವೆ. ಖುಷಿ ಇರಬೇಕು ಅಲ್ಲವೇ? ತಂದೆಯು ಬೇಹದ್ದಿನ ಆಸ್ತಿಯನ್ನು ನೀಡಿದ್ದಾರೆ. ನಾವು ಬಾಬಾರವರನ್ನು ಎಷ್ಟು ಹೆಚ್ಚು ನೆನಪು ಮಾಡುತ್ತೇವೆಯೋ ಅಷ್ಟು ಅಲ್ಲಿಯೂ ಮೊಟ್ಟ ಮೊದಲು ಬರುತ್ತೇವೆ. ಫಸ್ಟ್ ಕ್ಲಾಸ್ ಏರ್ ಕಂಡೀಷನ್ ಇರುತ್ತದೆಯಲ್ಲವೇ? ಹಣ ಹೆಚ್ಚಾಗಿದ್ದರೆ ಏರ್ ಕಂಡೀಷನ್ನಲ್ಲಿಯೂ ಕುಳಿತುಕೊಳ್ಳುತ್ತಾರೆ. ಇಲ್ಲಿ ನೋಡಿ, ಮಮ್ಮಾರವರು 1 ಪೈಸೆಯನ್ನು ಜಮಾ ಮಾಡಲಿಲ್ಲ. ಕೇವಲ ಜ್ಞಾನ ಮತ್ತು ಯೋಗವಿತ್ತು. ಎಷ್ಟು ಉನ್ನತ ಪದವಿಯನ್ನು ಪಡೆಯುತ್ತಾರೆ. ಬಡವರಿಗಂತೂ ಫ್ರೀ ಆಗಿದೆ. ಹಾಗಾಗಿ ತಂದೆಯೂ ತಿಳಿಸುತ್ತಾರೆ, ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ ಅಲ್ಲವೇ? ಯಾವುದೇ ಕಡೆಗೆ ಬುದ್ಧಿ ಹೋಗುತ್ತಿಲ್ಲ ಅಲ್ಲವೇ ಎಂಬುದನ್ನು ತಮ್ಮನ್ನು ತಾವು ಚೆನ್ನಾಗಿ ನೋಡಿಕೊಳ್ಳಬೇಕು. ಒಂದು ವೇಳೆ ತಂದೆಯನ್ನು ನೆನಪು ಮಾಡುತ್ತಾ ಇದ್ದರೆ ಸರ್ವ ಕೊರತೆಗಳು ಹೊರಟು ಹೋಗುತ್ತವೆ. ಕಲ್ಪದ ಹಿಂದೆಯೂ ಹೀಗೆಯೇ ಆಗಿತ್ತು ಎಂದು ತಿಳಿಯಬೇಡಿ. ಇಲ್ಲ, ತಕ್ಷಣ ಅದನ್ನು ತೆಗೆಯಬೇಕು. ಎಷ್ಟೇ ಸುಂದರವಾದ ಚರ್ಮವಿರಲಿ,
ಚರ್ಮದ ಮೇಲೆ ಮರುಳಾಗಬಾರದು, ಅಂದರೆ ಅದಕ್ಕೆ ಮೋಹಿತರಾಗಬಾರದು. ಈ ಚರ್ಮವು ನಶ್ವರವಾದದ್ದು, ಅಸಹ್ಯಕರವಾಗಿದೆಯಲ್ಲವೇ? ಇದರ ಮೇಲೆ ಮರುಳಾಗುವುದೇನಿದೆ, ಅಂದರೆ ಇದಕ್ಕೆ ಮೋಹಿತರಾಗುವುದೇನಿದೆ? ಮರುಳಾಗುವುದಾದರೆ ಪವಿತ್ರವಾಗಿರುವ ಆತ್ಮನ ಮೇಲೆ ಆಗಬೇಕು, ಶರೀರದ ಮೇಲಲ್ಲ. ನಿಮ್ಮದು ಇದು ಹಳೆಯ ಪತಿತ ದೇಹವಾಗಿದೆ. ಶರೀರ ಅಪವಿತ್ರ ಆಗಿದೆಯಲ್ಲವೇ? ಇದನ್ನು ಬಿಡಬೇಕಲ್ಲವೇ? ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳು ಇದು ಅಪವಿತ್ರ. ಉಳಿದಂತೆ ಹರಿ ಅರ್ಥಾತ್ ದುಃಖವನ್ನು ದೂರ ಮಾಡುವವರ ಜೊತೆ ಬುದ್ಧಿಯೋಗವನ್ನು ಜೋಡಿಸಿರಿ. ಒಂದು ವೇಳೆ ಯಾರದಾದರೂ ದೇಹದ ಜೊತೆ ಬುದ್ಧಿಯೋಗವಿದ್ದರೆ ಅದು ಪತಿತರ ಜೊತೆಗಿದೆ ಎಂದರ್ಥ. ತಂದೆ ಹೇಳುತ್ತಾರೆ, ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಆತ್ಮವು ಪವಿತ್ರವಾಗುತ್ತಿದೆ, ಶರೀರವಂತೂ ಅಪವಿತ್ರವಾಗಿದೆಯಲ್ಲವೇ? ಇದು ಹಳೆಯ ಚರ್ಮವಾಗಿದೆ. ಇದನ್ನು ನೆನಪು ಮಾಡುವುದೇನಿದೆ? ಆತ್ಮ ಪವಿತ್ರವಾಗಿ ಮತ್ತೆ ಪತಿತ ಶರೀರವನ್ನು ನೆನಪು ಮಾಡುವುದು ಇದು ಎಲ್ಲಿಯ ಮಾತು? ಈ ಶರೀರ ಹಳೆಯದಾಗಿದೆ. ಈಗ ತಂದೆ ಹೇಳುತ್ತಾರೆ, ದೇಹಿ ಅಭಿಮಾನಿಯಾಗಿರಿ, ಆತ್ಮಾಭಿಮಾನಿಯಾಗಿರಿ. ದೇಹದ ಅಸಹ್ಯಕರವಾದ ಅಂದರೆ ಚೀಚಿಯ ಎಲ್ಲ ಸಂಬಂಧಗಳನ್ನು ಬಿಡಬೇಕು. ನಂಬರ್ ವಾರಾಗಿ ನಿಮ್ಮ ಕರ್ಮಾತೀತ ಸ್ಥಿತಿಯಾಗುತ್ತದೆ. ನಂತರ ಈ ಭ್ರಷ್ಟಾಚಾರಿ ಶರೀರವು ಸಮಾಪ್ತಿಯಾಗುತ್ತದೆ. ನಂತರ ಫಸ್ಟ್ ಕ್ಲಾಸ್ ಶರೀರವು ಸಿಗುತ್ತವೆ. ಒಂದು ವೇಳೆ ಭ್ರಷ್ಟಾಚಾರಿ ಶರೀರದ ಮೇಲೆ ಮನಸ್ಸಿದ್ದರೆ ಶ್ರೇಷ್ಠಾಚಾರಿ ಶರೀರ ಸಿಗಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ ಮತ್ತು ಬೇರೆ ಯಾರ ನೆನಪು ಇರಬಾರದು. ಈ ಶರೀರಗಳೆಲ್ಲವೂ ನಶ್ವರವಾದವು. ಯಾರ ಆತ್ಮ ಪವಿತ್ರವಾಗಿಲ್ಲವೋ ಅವರು ಭ್ರಷ್ಟಾಚಾರಿಯಾಗಿದ್ದಾರೆ. ಇದರಲ್ಲಿ ಪರಿಶ್ರಮ ಪಡಬೇಕು. ನಾವು ಬಹಳ ಚೆನ್ನಾಗಿ ತಿಳಿಸಿದ್ದೇವೆ. ಬಹಳ ಪ್ರಭಾವಿತರಾದರು ಎಂದು ಖುಷಿ ಪಡಬಾರದು. ಅದಕ್ಕೆ ಬಾಬಾ ಹೇಳುತ್ತಾರೆ, ಅವರು ಸ್ವಲ್ಪವೂ ಪ್ರಭಾವಿತರಾಗಿಲ್ಲ. ಕೇವಲ ನಿಮ್ಮದೇ ಮಹಿಮೆಯನ್ನು ಮಾಡಿದರು. ಸ್ವತಃ ತಮ್ಮನ್ನು ಮಹಿಮೆಗೆ ಯೋಗ್ಯರನ್ನಾಗಿ ಮಾಡಿಕೊಳ್ಳಲಿಲ್ಲ ಅಲ್ಲವೇ? ಸ್ವತಃ ತಿಳಿದುಕೊಂಡರೆ ಆಗ ಅದು ಮಾತು ಬರಬಹುದು, ಕೈ ಮುಗಿಯಬಹುದು. ಅದೂ ಸಹ ದೇಹವನ್ನು ನೋಡಿ ಮುಗಿಯುತ್ತಾರೆ. ತಂದೆಯ ಬಗ್ಗೆ ಎಲ್ಲಿ ತಿಳಿದುಕೊಂಡಿದ್ದಾರೆ? ಆದ್ದರಿಂದ ಬಾಬಾ ಸಿಕ್ಕಾಗಲೂ ಅಶರೀರಿಯಾಗಿ ಬೇಹದ್ದಿನಲ್ಲಿರುತ್ತಾರೆ. ಜಗತ್ತು ಮರೆತು ಹೋಗುತ್ತದೆ. ಆತ್ಮನಿಗೆ ದೃಷ್ಟಿ ಕೊಡುತ್ತಾರೆ. ಆಗ ಅವರು ಸಂಪೂರ್ಣ ನಿಶಬ್ದರಾಗಿ ಬಿಡುತ್ತಾರೆ. ಮಾತು ಹೊರಡುವುದಿಲ್ಲ. ನಿಮ್ಮ ಬಳಿ ಬಹಳಷ್ಟು ಜನರು ಬರುತ್ತಾ ಇರುತ್ತಾರೆ. ಕೋಟಿಯಲ್ಲಿ ಕೆಲವರೇ ಹೊರಡುತ್ತಾರೆ. ಮೊದಲು 10, ನಂತರ 100, ನಂತರ 1000, ನಂತರ 10,000 ಹೀಗೆ ವೃದ್ಧಿಯಾಗುತ್ತಾ ಇರುತ್ತದೆ. ಕಲ್ಲುಗಳನ್ನು ಪಾರಸವನ್ನಾಗಿ ಮಾಡಬೇಕು. ಭಕ್ತಿ ಮಾರ್ಗದಲ್ಲಂತೂ ಏನೂ ಸಿಗುವುದಿಲ್ಲ. ಭಕ್ತರಿಗೆ ಗೊತ್ತೇ ಇಲ್ಲ ಅನೇಕ ಭಾಷೆಗಳಲ್ಲಿ ಎಷ್ಟು ಮಹಿಮೆಯಾಗುತ್ತದೆ. ಏನೂ ಸಿಗುವುದಿಲ್ಲ. ಸಾಕ್ಷಾತ್ಕಾರವಾಗಬಹುದು. ದೇವಿಯರಿಗೆ ಬಲಿ ಕೊಡುತ್ತಾರೆ. ಭಕ್ತಿ ಮತ್ತು ಜ್ಞಾನದಲ್ಲಿ ರಾತ್ರಿ ಹಗಲಿನಷ್ಟು ಅಂತರವಿದೆ. ಭಕ್ತರಿಗೆ ಏನು ಗೊತ್ತೇ ಇಲ್ಲ, ಏನೇನೋ ಮಾಡುತ್ತಾರೆ. ಮಕ್ಕಳು ಭಕ್ತಿ ಮತ್ತು ಜ್ಞಾನದ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಬಾಬಾ ನಮ್ಮ ಸುಪ್ರೀಂ ಟೀಚರ್ ಆಗಿದ್ದಾರೆಂದು ಮಕ್ಕಳು ತಿಳಿದಿದ್ದಾರೆ. ದೊಡ್ಡ ಪರೀಕ್ಷೆಯ ಶಿಕ್ಷಣವನ್ನು ಓದಿಸುತ್ತಾರೆ. ಇದಕ್ಕಿಂತ ದೊಡ್ಡ ಶಿಕ್ಷಣ ಇರುವುದಿಲ್ಲ. ಆದರೂ ಬಹಳಷ್ಟು ಜನರು ಯಾರು ಓದುವುದಿಲ್ಲವೋ ಮುರುಳಿಯನ್ನು ತರಿಸಿಕೊಳ್ಳುವುದಿಲ್ಲ. ಭಗವಂತನು ಓದಿಸುತ್ತಾನೆಂದರೆ ಇಂತಹ ಟೀಚರ್ನ ಶಿಕ್ಷಣವನ್ನು ಓದಬೇಕಲ್ಲವೇ? ತಂದೆಯನ್ನು ನೆನಪು ಮಾಡಬೇಕು, ಓದಬೇಕು. ಇಲ್ಲದಿದ್ದರೆ ಪುಕ್ಕಟ್ಟೆಯಾಗಿ ಬಹಳ ನಷ್ಟ ಮಾಡಿಕೊಳ್ಳುತ್ತಾರೆ. ಶಿಕ್ಷಣದಲ್ಲಿ ರೇಸ್ ಅಂತೂ ಇರುತ್ತದೆಯಲ್ಲವೇ? ತಂದೆಯು ಪರಿಶ್ರಮವನ್ನೇನು ಕೊಡುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಗುಹ್ಯಾತಿ ಗುಹ್ಯ ಪಾಯಿಂಟ್ಸ್ಗಳನ್ನು ಕೊಡುತ್ತೇನೆ.
ಮಕ್ಕಳು ತಿಳಿದುಕೊಳ್ಳಬೇಕು. ಡ್ರಾಮಾನುಸಾರ ಸಮಯಾನುಸಾರ ಭಕ್ತಿಯಲ್ಲಿ ವ್ಯರ್ಥವಾಯಿತು. ಎಷ್ಟೊಂದು ಜನರಿದ್ದಾರೆ ಹಠಯೋಗ ಇತ್ಯಾದಿ ಕಠಿಣ ತಪಸ್ಸನ್ನು ಮಾಡುತ್ತಾರೆ, ಲಾಭವೇನೂ ಇಲ್ಲ. ತಮ್ಮ ಹೆಸರನ್ನು ಎಷ್ಟು ಮಾಡಿಕೊಳ್ಳುತ್ತಾರೆ, ಆದರೆ ಎಷ್ಟು ಭ್ರಷ್ಟಾಚಾರ ಇದೆ. ಒಬ್ಬ ಮನುಷ್ಯರೂ ಸಹ ಮೋಸ ಮಾಡುವುದಿಲ್ಲ ಎನ್ನುವವರು ಇಲ್ಲಿ ಯಾರೂ ಇಲ್ಲ. ಭಾರತದ ರಾಜಯೋಗವು ಪ್ರಸಿದ್ಧವಾಗಿದೆ. ನೀವು ಮಕ್ಕಳೇ ಬ್ರಾಹ್ಮಣರಾಗಿ ನಂತರ ದೇವತೆಗಳಾಗುತ್ತೀರೆಂದು ಯಾರಿಗೂ ತಿಳಿದಿಲ್ಲ. ಬ್ರಹ್ಮರವರು ಓದುತ್ತಾರೆ. ಈ ಎಲ್ಲ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ. ಶಾಸ್ತ್ರಗಳಂತೂ ಮನುಷ್ಯರು ರಚಿಸಿರುವುದಾಗಿದೆ. ನೀವು ಬರೆಯಲೂಬಹುದು. ಬಹಳ ಬೈಯುತ್ತಾರೆ, ಸರ್ವವ್ಯಾಪಿ ಎನ್ನುತ್ತಾರೆ. ಭಗವಂತನಿಗೆ ಬಹಳ ದೂಷಣೆಯೂ ಮಾಡುತ್ತಾರೆ. ನಿಮ್ಮ ಬಳಿ ಗವರ್ನರ್ ಸಹ ಹೇಳುತ್ತಿದ್ದರು ಭಗವಂತನು ಸರ್ವವ್ಯಾಪಿ ಎಂದು. ಅವರಿಗೂ ನೀವು ಹೇಳಬಹುದು. ನೀವು ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳಿ ಬೈಯುತ್ತೀರಿ. ತಂದೆಯೂ ಹೇಳಿದ್ದಾರೆ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ನೋಡಬೇಡ. ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ, ಹೆದರಬಾರದು. ನೀವು ಇನ್ಸಲ್ಟ್ ಮಾಡುತ್ತೀರಾ ಏನು? ಅವರು ನಿಮ್ಮ ತಂದೆಯ ಇನ್ಸಲ್ಟ್ ಮಾಡುತ್ತಾರೆ. ಶ್ರೀ ಭಗವಾನು ವಾಚ ಇದೆ, ಅಂತಹ ಅಧರ್ಮಿಗಳ ವಿನಾಶ ಮಾಡುತ್ತೇನೆ ಎಂದು. ಸರ್ವವ್ಯಾಪಿ ಎಂದು ಹೇಳುವವರಿಗೆ ತಕ್ಷಣ ಹೇಳಿರಿ. ವಿಲ್ ಪವರ್ ಎಂದು ಇದಕ್ಕೆ ಹೇಳಲಾಗುತ್ತದೆ. ಅಂದರೆ ಯಾರು ಪರಮಾತ್ಮನ ಬಗ್ಗೆ ನಿಂದನೆ ಮಾಡ್ತಾರೆ ಅವ್ರಿಗೆ ತಕ್ಷಣ ಹೇಳ್ತೀವಿ ಅಂದರೆ ಅದಕ್ಕೆ ವಿಲ್ ಪವರ್ ಇದೆ ಅಂತ ಹೇಳಲಾಗ್ತದೆ. ಆ ಪವರ್ ಇಲ್ಲದಿದ್ದರೆ ಆ ಉತ್ಸಾಹ ಬರುವುದಿಲ್ಲ. ಬೇಹದ್ದಿನ ತಂದೆಗೆ ನೀವು ಬೈಯುತ್ತೀರಿ. ಕಲ್ಲಿನಲ್ಲಿ ಮಣ್ಣಿನಲ್ಲಿ ಇದ್ದಾರೆ ಎಂದು ಬೈಯುತ್ತಾರೆ. ನಾವು ಬ್ರಾಹ್ಮಣರು ಇಡೀ ಗವರ್ನಮೆಂಟ್ ಮೇಲೆಯೂ ಕೇಸ್ ಹಾಕುತ್ತೇವೆ. ಅಂದರೆ ಪರಮಾತ್ಮನಿಗೆ ಈ ರೀತಿ ನಿಂದನೆ ಮಾಡ್ತಾರೆ ಅಂತ. ಅದು ಕೌರವ ಸರ್ಕಾರ, ಇದು ಪಾಂಡವ ಸರ್ಕಾರ ಆಗಿದೆ. ಇಷ್ಟು ಗ್ಲಾನಿ ಮಾಡುತ್ತಾರೆ. ಆದ್ದರಿಂದ ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶ್ಯಂತಿ. ಯಾರು ಪ್ರೀತಿಯನ್ನಿಡುತ್ತಾರೆ ಅವರು ವಿಜಯವನ್ನು ಹೊಂದುತ್ತಾರೆ. ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ. ನೀವು ಬೈಯುತ್ತೀರಿ ಎಂದರೆ ನಿಮ್ಮ ವಿನಾಶವಂತೂ ಖಂಡಿತವಾಗಿಯೂ ಆಗಬೇಕು. ಯೋಗಯುಕ್ತರಾಗಿ ಯುಕ್ತಿಯಿಂದ ಅವರಿಗೆ ಕೋಪ ಬಾರದಂತೆ ಹೇಳಬೇಕು. ಯಾರು ನನ್ನ ಗ್ಲಾನಿ ಮಾಡುತ್ತಾರೋ ಅವರೇ ಅತಿ ದೊಡ್ಡ ಅಧರ್ಮಿಗಳಾಗುತ್ತಾರೆ. ಇದು ಗೀತೆಯ ಯುಗವಲ್ಲವೇ? ಹಳೆಯ ಜಗತ್ತಿನ ವಿನಾಶ, ಹೊಸ ಜಗತ್ತಿನ ಸ್ಥಾಪನೆ, ಇದಂತೂ ತಂದೆಯದೇ ಕಾರ್ಯವಾಗಿದೆ. ತಂದೆ ಬಂದು ಉಪಕಾರ ಮಾಡುತ್ತಾರೆ. ಸ್ವತಃ ವಿಶ್ವದ ಮಾಲೀಕರಾಗುವುದಿಲ್ಲ. ಮಕ್ಕಳನ್ನು ಮಾಡುತ್ತಾರೆ. ನಂತರ ಜೈ ಜೈಕಾರವಾಗುತ್ತದೆ. ಬೈಯುವವರ ವಿನಾಶವಂತೂ ಖಂಡಿತವಾಗಿಯೂ ಆಗಬೇಕಿದೆ. ಹಾಹಾಕಾರ ಮಾಡುತ್ತಾ ಸಾಯುತ್ತಾರೆ. ಅಂದರೆ ಪರಮಾತ್ಮನಿಗೆ ನಿಂದನೆ ಮಾಡಿದ ಮೇಲೆ ಅವರು ಅಯ್ಯೋ ಅಯ್ಯೋ ಅಂತ ಸಾಯಲೇಬೇಕಾಗತ್ತೆ. ಭಗವಾನು ವಾಚ ಇದೆಯಲ್ಲವೇ? ಬಹಳಷ್ಟು ಮಕ್ಕಳು ಮಾಯೆಯಿಂದ ಸೋಲನ್ನು ಅನುಭವಿಸುತ್ತಾರೆ, ಶಿಕ್ಷಣವನ್ನು ಬಿಡುತ್ತಾರೆ. ಇದು ಸಹ ಹೊಸ ಮಾತಲ್ಲ, ಅನೇಕ ಬಾರಿ ಆಗಿದೆ. ಇದು ನಾಟಕದ ಚಕ್ರವಾಗಿದೆ. ನಂತರ ಈ ಜ್ಞಾನವು ಸತ್ಯಯುಗದಲ್ಲಿರುವುದಿಲ್ಲ. ಈಗ ನಿಮಗೆ ಸಿಗುತ್ತಿದೆ, ನಂತರ ನೀವು ಕಳೆದುಕೊಳ್ಳುತ್ತೀರಿ. ಎಷ್ಟು ಬಾರಿ ಕಳೆದುಕೊಂಡಿದ್ದೀರಿ ಮತ್ತು ಗೆದ್ದಿದ್ದೀರಿ? ಎಷ್ಟು ಸಹಜವಾಗಿ ತಿಳಿದುಕೊಳ್ಳುವುದಾಗಿದೆ. ಭಕ್ತರಲ್ಲಿ ಜ್ಞಾನವಿಲ್ಲ, ಹಾಗಾಗಿ ಭಕ್ತಿಯಲ್ಲಿ ಕೊಳೆಯುತ್ತಿರುವಂತಿದೆ. ಅಂದರೆ ಅವರು ಭಕ್ತಿಯಲ್ಲೇ ಮುಳುಗಿದ್ದಾರೆ. ತಂದೆ ಹೇಳುತ್ತಾರೆ, ಬಹಳ ಜನ್ಮಗಳ ವಸ್ತ್ರಗಳಿವೆ, ಕೊಳೆತು ಹೋಗಿವೆ. ಈಗ ಮನೆಗೆ ಹೋಗಬೇಕು. ಹೋಗುವುದಕ್ಕಾಗಿಯೇ ಪರಿತಪಿಸುತ್ತಿದ್ದಾರೆ. ಅಕ್ಯುರೇಟ್ ಕರ್ಮಾತೀತ ಸ್ಥಿತಿಯನ್ನು ಪಡೆದು ನಂತರ ಹೋಗಬೇಕು. ಬೇಗನೆ ಹೋಗಬಾರದು. ಎಷ್ಟು ಬದುಕುತ್ತೇವೋ ಅಷ್ಟು ಒಳ್ಳೆಯದು. ತಂದೆಯಿಂದ ಹೆಚ್ಚು ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಕರ್ಮಾತೀತ ಸ್ಥಿತಿಯಂತೂ ಆಗಿಲ್ಲ. ಬಾಬಾ ಹೇಳುತ್ತಾರಲ್ಲವೇ, ಅಶರೀರಿಯಾಗಿ ಹೋಗಬೇಕು.
ಅಕಸ್ಮಾತ್ತಾಗಿ ಕುಳಿತಲ್ಲಿಯೇ ಶರೀರವನ್ನು ಬಿಟ್ಟು ಬಂದು ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತಾರೆ. ಆ ಜನರು ಇತ್ತೀಚೆಗೆ ಹೃದಯವನ್ನು ಬದಲಾಯಿಸುತ್ತಾರೆ. ನೀವು ಶರೀರವನ್ನೇ ಬದಲಾಯಿಸುತ್ತೀರಿ, ಹಾಗಾಗಿ ಜಗತ್ತನ್ನೂ ಬದಲಾಯಿಸುತ್ತೀರಿ. ಬಾಬಾ ಈಗಲೇ ಓದಿಸುತ್ತಾರೆ, ನಂತರ ಕಲ್ಪದ ನಂತರವೂ ಓದಿಸುತ್ತಾರೆ. ಬೇಹದ್ದಿನ ತಂದೆಯೂ ಕುಳಿತು ಬೇಹದ್ದಿನ ಜ್ಞಾನವನ್ನು ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಶಿಕ್ಷಣವನ್ನು ಬಿಡಬೇಡಿ, ನೀವು ಎಲ್ಲಿ ಬೇಕಾದರೂ ಮುರುಳಿಯನ್ನು ತರಿಸಿಕೊಳ್ಳಬಹುದು. ಆದರೆ ಬಾಬಾರವರ ಮೇಲೆ ಅಷ್ಟು ಪ್ರೀತಿ ಇಲ್ಲ. ಸ್ತ್ರೀ ಪುರುಷರಿಗೆ ಎಷ್ಟು ಪ್ರೀತಿ ಇರುತ್ತದೆ. ಇವರನ್ನಂತೂ ತಂದೆಯು ಡಬಲ್ ಕಿರೀಟಧಾರಿಯನ್ನಾಗಿ ಮಾಡುತ್ತಾರೆ. ಇಂತಹ ತಂದೆಯ ಬಳಿ ಎಷ್ಟು ಬೇಗನೆ ರಿಫ್ರೆಶ್ ಆಗಲು ಬರಬೇಕು. ನೀವು ಕೇವಲ ಯೋಗದಲ್ಲಿ ತೀಕ್ಷ್ಣರಾಗಿರಿ, ನಂತರ ನೋಡಿ ಎಷ್ಟು ನಶೆ ಬರುತ್ತದೆ. ರಾಜ ಮಹಾರಾಜರು ಇತ್ಯಾದಿ ಎಲ್ಲರೂ ನಿಮ್ಮ ಬಳಿ ಬರುತ್ತಾರೆ. ಆದರೆ ಈಗಲ್ಲ, ಕ್ರಾಂತಿಯಾದಾಗ ಬರುತ್ತಾರೆ. ನಿಮ್ಮ ಮೇಲೆ ಕಳಂಕಗಳು ಬರುತ್ತವೆ. ಕಳಂಕಿತರಾಗಲು ಈ ಸಂಪೂರ್ಣ ಆಟವು ರಚಿಸಲ್ಪಟ್ಟಿದೆ. ತಂದೆಯೂ ಕುಳಿತು ತಿಳಿಸುತ್ತಾರೆ. ನಂಬರ್ ವಾರಂತೂ ಇದ್ದೇ ಇದೆ. ಮಹಾರಥಿ, ಕುದುರೆ ಸವಾರ, ಕಾಲಾಳುಗಳು ಇದ್ದಾರೆ. ಈ ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ನಿಮ್ಮದು ಅವಿನಾಶಿ ಪಾತ್ರವಾಗಿದೆ. ನೀವು ಎಂದಿಗೂ ದಣಿಯುವುದಿಲ್ಲ. ಈಗ ನೀವು ಈ ಚಕ್ರವನ್ನು ನಾವು ತಿಳಿದಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ. ಇದು ಎಷ್ಟು ಅದ್ಭುತ ಆಟವಾಗಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದರೆ ಎಷ್ಟು ಖುಷಿಯಾಗುತ್ತದೆ. ನಾವು ಈ ಶರೀರವನ್ನು ಬಿಟ್ಟು ಹೋಗಿ ಪ್ರಿನ್ಸ್ ಆಗುತ್ತೇವೆ ಎಂದು ಮನಸ್ಸಿನಲ್ಲಿ ಬರಬೇಕು. ಹೊಸ ಪಾತ್ರವನ್ನು ಅಭಿನಯಿಸುತ್ತೇವೆ. ಈ ಖುಷಿ ಇರಬೇಕು. ಒಂದು ವೇಳೆ ನೆನಪಿನಲ್ಲಿದ್ದರೆ ಖುಷಿ ಇರುತ್ತದೆ, ಇಲ್ಲದಿದ್ದರೆ ಆ ಖುಷಿ ಇರುವುದಿಲ್ಲ. ತಂದೆಯು ಮಕ್ಕಳಿಗೆ ಮೂಲ ಮಾತನ್ನು ಇದನ್ನೇ ತಿಳಿಸುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ದೇಹಿ ಅಭಿಮಾನಿಯಾಗಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ. ಆಗ ಪಾಪಗಳು ಕಳೆಯುತ್ತವೆ, ಅಂದರೆ ಭಸ್ಮವಾಗುತ್ತವೆ. ನೆನಪಿಲ್ಲದೆ ಪಾಪಗಳು ಭಸ್ಮ ಆಗುವುದಿಲ್ಲ, ಇನ್ನೂ ಹೆಚ್ಚಾಗುತ್ತವೆ. ಗಂಗಾ ಸ್ನಾನದಿಂದ ಯಾವುದೇ ಪಾಪಗಳು ಕಳೆಯಲು ಸಾಧ್ಯವಿಲ್ಲ. ಅದರಲ್ಲಿಯಂತೂ ಎಲ್ಲ ಕಲ್ಮಶ ಬೀಳುತ್ತದೆ. ಅದನ್ನೇ ಮತ್ತೆ ತೀರ್ಥವೆಂದು ತಿಳಿದು ಸ್ನಾನ ಮಾಡುತ್ತಾರೆ. ಆದರೆ ಅದರಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ. ಸರ್ವರ ಸದ್ಗತಿದಾತ ಒಬ್ಬ ತಂದೆಯೇ ಆಗಿದ್ದಾರೆ. ತಂದೆಯು ನೀವು ಮಕ್ಕಳಿಗೆ ಹೇಳುತ್ತಾರೆ, ನನಗೂ ಇಲ್ಲಿ ಬರಬೇಕಾಗುತ್ತದೆ. ಯಾವ ಶರೀರವನ್ನು ನಾನು ತೆಗೆದುಕೊಳ್ಳುತ್ತೇನೋ ಅವರು ತಮ್ಮ ಜನ್ಮಗಳನ್ನೇ ತಿಳಿದಿರುವುದಿಲ್ಲ. ಬಹಳ ಜನ್ಮಗಳ ಅಂತ್ಯದ ಜನ್ಮವು ಯಾರದ್ದಾಗಿರುತ್ತದೆ? ಲಕ್ಷ್ಮೀನಾರಾಯಣರೇ ಮೊದಲ ನಂಬರ್ ಆಗಿದ್ದರು. ಅವರೇ ಮತ್ತೆ 84 ಜನ್ಮಗಳನ್ನು ತೆಗೆದುಕೊಂಡು ಇವರಾಗಿದ್ದಾರೆ. ಆ ನಾಮ ರೂಪವಂತೂ ಇಲ್ಲ. ಬೇರೆ ಬೇರೆ ನಾಮರೂಪವು ನಡೆಯುತ್ತಾ ಬಂದಿದೆ. ನಂತರ ಕೊನೆಯಲ್ಲಿ ಬಂದು ಶ್ಯಾಮವರ್ಣದವರಾಗಿದ್ದಾರೆ. ಆತ್ಮವೇ ಸುಂದರ ಮತ್ತು ಶ್ಯಾಮವರ್ಣದ್ದಾಗುತ್ತದೆ. ಆತ್ಮ ಪತಿತವಾದರೆ ಶರೀರವು ಅಂತಹದ್ದೇ ಸಿಗುತ್ತದೆ. ತಂದೆಯು ಮತ್ತೆ ಜ್ಞಾನಚಿತೆಯ ಮೇಲೆ ಕೂರಿಸುತ್ತಾರೆ. ಆಗ ನೀವು ಸುಂದರ ವರ್ಣದವರಾಗುತ್ತೀರಿ. ಜ್ಞಾನಸಾಗರ ನಿರಾಕಾರ ತಂದೆಯು ಜ್ಞಾನವನ್ನು ಕೊಡುತ್ತಾರೆ. ಭಕ್ತಿ ಮಾರ್ಗದಲ್ಲಂತೂ ತಲೆ ಬಾಗುತ್ತಾ ಹಣ ಖರ್ಚು ಮಾಡುತ್ತಾ ಈಗ ಸಂಪೂರ್ಣವಾಗಿ ಕಡು ಬಡವರಾಗಿ ಬಿಟ್ಟಿದ್ದಾರೆ. ಯಾವಾಗ ಕವಡೆ ಸಮಾನರಾಗುತ್ತಾರೋ ಆಗ ತಂದೆ ಬಂದು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ. ಈಗ ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಯಾರು ಸರ್ವ ಆತ್ಮರ ತಂದೆಯಾಗಿದ್ದಾರೋ ಅವರನ್ನು ಮತ್ತೆ ಕಲ್ಲು ಮಣ್ಣಿನಲ್ಲಿ ಸೇರಿಸಿ ಬಿಡುತ್ತಾರೆ. ಹೇಗೆ ಲೌಕಿಕ ತಾಯಿ ತಂದೆಯರು ಲೌಕಿಕ ಮಕ್ಕಳ ದುಃಖವನ್ನು ನೋಡಿ ಸಹಿಸಲು ಸಾಧ್ಯವಿಲ್ಲವೋ ಹಾಗೆಯೇ ಪಾರಲೌಕಿಕ ಬೇಹದ್ದಿನ ತಂದೆಯೂ ನೋಡುತ್ತಾರೆ.
ಮಕ್ಕಳಿಗೆ ಬಹಳ ತೊಂದರೆಯಾಗುತ್ತದೆ. ಮನಸ್ಸಿನಲ್ಲಿರುತ್ತದೆ, ಆದರೆ ಕರ್ಮಭೋಗವೆಂದು ತಿಳಿಯುತ್ತಾರೆ. ಸ್ವಲ್ಪ ಸಮಯವಿದೆ ಎಂದು ಧೈರ್ಯವನ್ನು ಕೊಡುತ್ತಾರೆ. ಇಷ್ಟು ಅಪಾರ ಸುಖ ಸಿಗುತ್ತದೆ, ಅದರ ಹೋಲಿಕೆಯಲ್ಲಿ ಇದೇನೂ ಅಲ್ಲ ಎಂದು ಸ್ವಲ್ಪ ಧೈರ್ಯ ಬಂದು ಬಿಡುತ್ತದೆ. ತಂದೆಯನ್ನು ನೆನಪು ಮಾಡಿರಿ, ಆಗ ನಿಮ್ಮ ಎಲ್ಲ ದುಃಖಗಳು ದೂರವಾಗುತ್ತವೆ. ಶಿವಬಾಬಾರವರನ್ನು ನೆನಪು ಮಾಡಿ, ಆಗ 21 ಜನ್ಮಗಳಿಗಾಗಿ ದುಃಖವು ದೂರವಾಗುತ್ತದೆ. ಇನ್ನು ಸ್ವಲ್ಪ ಸಮಯವಿದೆ. ನೀವು ಮಕ್ಕಳಿಗೆ ತಂದೆಯು ಧೈರ್ಯವನ್ನು ನೀಡಿದ್ದಾರೆ. ಯಾರಿಗೆ ಧೈರ್ಯ ಸಿಗುತ್ತದೆಯೋ ಅವರಿಗೆ ಖುಷಿಯ ಮಟ್ಟವೂ ಏರುತ್ತದೆ. ಲೆಕ್ಕಾಚಾರವನ್ನು ಚುಕ್ತ ಮಾಡಲು ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ. ನೀವು ಮನೆಯಲ್ಲಿದ್ದರೂ ಅಲ್ಲಿಯೂ ಬರೆಯಿರಿ. ಸೆಕೆಂಡಿನಲ್ಲಿ ವಿಶ್ವದ ಮಾಲೀಕತನ ಬೇಹದ್ದಿನ ತಂದೆಯಿಂದ ಹೇಗೆ ಸಿಗುತ್ತದೆ? ವಿಶ್ವದ ಮಾಲೀಕತನವಂತೂ ದೇವತೆಗಳಿಗೆ ಇತ್ತು. ಅದ್ಭುತವಾದ ಬೋರ್ಡ್ ಆಗಿದ್ದರೆ ನೋಡಿ ಖುಷಿ ಪಡುತ್ತಾರೆ. ಸೆಕೆಂಡಿನಲ್ಲಿ ವಿಶ್ವದ ಮಾಲೀಕತನ ಸಿಗುತ್ತದೆ ಎಂದರೆ ಆಗ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಬೇಹದ್ದಿನ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆಯ ಮಕ್ಕಳಾದೆವು ಅಂದರೆ ಮತ್ತು ಮಾಲೀಕತನ ಸಿಗುತ್ತದೆ, ಭವಿಷ್ಯಕ್ಕಾಗಿ ಸಿಗುತ್ತದೆ. ಬೇಹದ್ದಿನ ತಂದೆಯನ್ನು ನೀವು ಮಕ್ಕಳೇ ತಿಳಿದಿದ್ದೀರಿ. ಹಾಗಾಗಿ ಬೇಹದ್ದಿನ ಬಾದಶಾಹಿಯು ಅವಶ್ಯವಾಗಿ ಸಿಗುತ್ತದೆ. ಕೇವಲ ಪುರುಷಾರ್ಥವನ್ನು ಹೆಚ್ಚು ಮಾಡುವುದರಿಂದ ಉನ್ನತ ಪದವಿಯನ್ನು ಪಡೆಯುತ್ತೀರಿ. ಎಲ್ಲರೂ ತಮ್ಮ ಮನೆಯಲ್ಲಿ ಇಂತಹ ಬೋರ್ಡನ್ನು ಹಾಕಿಕೊಳ್ಳಿ. ಯಾರ ಬಳಿ ಯಾವುದೇ ಕಿರಿಕಿರಿ ಇಲ್ಲವೋ ಇದರಲ್ಲಿ ನಷ್ಟದ ಮಾತೇ ಇಲ್ಲ. ಬನ್ನಿರಿ, ನಾವು ಸರಿಯಾಗಿ ಹೇಳುತ್ತೇವೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಿರಿ ಎಂದು ಹೇಳಿರಿ. ಇವೆಲ್ಲವೂ ಘೋಷಣೆ ಮಾಡುವ ಯುಕ್ತಿಗಳಾಗಿವೆ. ನೀವು ಬ್ರಾಹ್ಮಣಿಯರಲ್ಲವೇ? ನೀವು ಟೀಚರ್ಸ್ ಅಲ್ಲವೇ? ನಂತರ ಯಾರು ಬರಬೇಕೋ ಅವರು ಬರುತ್ತಾರೆ. ಆಕರ್ಷಣೆ ಚೆನ್ನಾಗಿರಬೇಕು. ಭಗವಂತನು ಬಂದಿದ್ದಾನೆ ಎಂದರೆ ಇವರು ಒಪ್ಪುವುದಿಲ್ಲ, ಅವರು ಒಪ್ಪುತ್ತಾರೆ. ಯಾರು ತಿಳಿದುಕೊಳ್ಳಲಿ, ತಿಳಿದುಕೊಳ್ಳದೇ ಇರಲಿ, ನೀವು ಹೇಳುತ್ತಾ ಇರಿ. ನೀವು ನಿಮ್ಮ ಕರ್ತವ್ಯ ಪಾಲನೆ ಮಾಡುತ್ತೀರಿ. ವಾರ್ತಾಪತ್ರಿಕೆಯಲ್ಲಿಯೂ ಹಾಕಬಹುದು. ಆಗ ಎಲ್ಲರೂ ಕೇಳದವರು ಕೇಳುತ್ತಾರಲ್ಲವೇ? ಅರ್ಥವಾಗುವಂತಹ ಮಾತುಗಳನ್ನು ಯುಕ್ತಿಯಿಂದ ಬರೆಯಿರಿ. ಸಂದೇಶವನ್ನು ನೀಡುವುದು ದೊಡ್ಡ ಮಾತೇನಲ್ಲ. ಕೆಲವರು ಇಂಗ್ಲಿಷ್ನಲ್ಲಿ, ಕೆಲವರು ಹಿಂದಿಯಲ್ಲಿ ತಿಳಿದುಕೊಳ್ಳುತ್ತಾರೆ. ಸಂದೇಶವನ್ನು ತಲುಪಿಸಬೇಕು. ಖರ್ಚು ಮಾಡಿದರೆ ಏನಾಯಿತು? ಎಲ್ಲರಿಗೂ ತಿಳಿಯಬೇಕಲ್ಲವೇ ವಿಶ್ವದ ಮಾಲೀಕತನ ಸಿಗಬಹುದು ಎಂದು? ಈಗ ಪುರುಷಾರ್ಥವನ್ನು ಅವರೂ ಮಾಡಬೇಕು. ಈಗ ನೀವು ಖರ್ಚು ಮಾಡಬೇಕಾಗುತ್ತದೆ. ನಂತರ ಅವರಾಗಿಯೇ ನಿಮಗೆ ಫ್ರೀಯಾಗಿ ಕೊಡುತ್ತಾರೆ. ಹೀಗೆ ಸೇವೆ ಮಾಡಲು ಸಹ ಸಿಗುತ್ತಾರೆ. ವಾರ್ತಾಪತ್ರಿಕೆಯವರು ಫ್ರೀಯಾಗಿ ಹಾಕುತ್ತಾರೆ. ಮುಂದೆ ಸಾಗುತ್ತಾ ಹಾಲ್ ಸಹ ನಿಮಗೆ ಸಿಗಲಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ತಂದೆ ಮತ್ತು ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ ಮತ್ತು ನಮಸ್ತೆ. ವರದಾನ: ಆವಿಷ್ಕಾರಕರಾಗಿರಿ. ಹೇಗೆ ಸೈನ್ಸ್ನವರು ವಿಜ್ಞಾನಿಗಳು ಒಂದಿಲ್ಲೊಂದು ಸಂಶೋಧನೆ ಮಾಡುವುದರಲ್ಲಿಯೇ ಬ್ಯುಸಿಯಾಗಿರುತ್ತಾರೆ, ಅದೇ ರೀತಿ ಯಾರು ಜ್ಞಾನದ ಪಾಯಿಂಟ್ಸ್ನ ಗುಹ್ಯತೆಯಲ್ಲಿ ಹೊಸ ರೂಪದ ಇನ್ವೆನ್ಷನ್ ಮಾಡಲು ಅಮೃತ ವೇಳೆಯಲ್ಲಿ ಗುರಿಯನ್ನಿಟ್ಟುಕೊಂಡು ಕುಳಿತುಕೊಳ್ಳುತ್ತಾರೋ ಅವರಿಗೆ ಟಚ್ ಆಗುತ್ತದೆ. ಹೊಸ ಹೊಸ ಇನ್ವೆನ್ಷನ್ಗಳು ಹೊರಡುತ್ತವೆ. ಇದರಿಂದ ಇತರರಿಗೂ ನವೀನತೆಯ ಅನುಭವವಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.